ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಸಾಕಷ್ಟು ನಿಮ್ಮ ಬಿ ಜೆ ಪಿ ಇದರಲ್ಲಿ ಆಗ್ತಾ ಇದೆ. ಯಾಕೆ ಸಿದ್ದರಾಮಯ್ಯ ಅವರು ಮತ್ತೆ ಈಗ ಅದು ಮೂಢ ಹಗರಣ ಆಗೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇದು ಮಾಡಿದ್ದಾರೆ. ಈಗ ಕೇಂದ್ರದ ರಾಷ್ಟ್ರಪತಿಗಳು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಅಲ್ಲ, ಸಿದ್ದರಾಮಯ್ಯ ಅವರು ಇದನ್ನು ಮಾಡಿಲ್ಲ ಅಂತ ಹೇಳೋದು ಇದು ಅವ್ರ ಕೆಲಸ ಅಲ್ಲ. ಅಲ್ಲಿ ನ್ಯಾಯಾಲಯದವ್ರು ಹೇಳ್ತಾರೆ ಇದು ಮಾಡ್ಯಾನೋ ಇಲ್ಲ ಅನ್ನೋದು. ಆದರೆ ಇವ್ರು ಹೇಳಿದ್ರೆ ಮಾಡಿಲ್ಲ ಅಂತ ಎಲ್ಲರೂ ಮಾಡಿಲ್ಲ ಅಂತ ಒಪ್ಕೋತಾರ. ಇದು ಯಾವ ಕಾರಣಕ್ಕೂ ಇದು ಸರಿಯಲ್ಲ. ಕಾಂಗ್ರೆಸ್ಸಿನ ಪ್ರವೃತ್ತಿ ಇದು ಸರಿಯಲ್ಲ. ಸಿದ್ದರಾಮಯ್ಯನವರು ಹೇಳೋದು ಇದು ಸರಿಯಲ್ಲ. 100ಕ್ಕೆ 100 ಇವತ್ತು ನೋಡಿರಿ, ಈ ಮೂಢ ಹಗರಣದಲ್ಲಿ ತಾನು ಇನ್ವಾಲ್ವ್ ಆಗೀನಿ ಅನ್ನೋ ಕಾರಣಕ್ಕೆ ಜನರ ಮನಸ್ಸನ್ನು ತಿರುಗಿಸ್ಲಿಕ್ಕೆ ನಾವು ಹಿಂದುತ್ವ ಏನದು ಅಹಿಂದ ಮುಂದಿಟ್ಕೊಂಡು ನಾವು ಗವರ್ನರ್ ಮನೆ ಚಳವಳಿ ಮಾಡ್ತೇವೆ, ಅಲ್ಲಿ ಚಳವಳಿ ಮಾಡ್ತೇವೆ ಅಂತ ಹೇಳೋದು ಇದು ಸರಿಯಲ್ಲ. ರಾಜಕಾರಣಕ್ಕೆ ಯಾವನೇ ಆದರೂ ಪ್ರಬುದ್ಧ ಮನುಷ್ಯ ಜಾತಿಗಳನ್ನು ಮುಂದಿಟ್ಟು ರಾಜಕಾರಣ ಮಾಡೋದಿಲ್ಲ. ಯಾಕಂದರೆ ಹಿಂದೆ ಯಾರೂ ಕೂಡ ಜಾತಿಗಳನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡಿಲ್ಲ. ಇದು ಭಾಳ ದೊಡ್ಡ ತಪ್ಪು. ಆದರೆ ಸಿದ್ದರಾಮಯ್ಯನವರು ಇದು ಮಾಡಿಲ್ಲ ಅಂದರೆ ತನಗೆ ನಿಜವಾಗಿ ನಿನಗೆ ಆತ್ಮವಿಶ್ವಾಸ ಇತ್ತಂದ್ರೆ CBI ಬರೆದು ಕೊಡೋಲ್ಲ. ಇಂಡಿಪೆಂಡೆಂಟ್ ಇಲ್ಲ, CBI ಇಂಡಿಪೆಂಡೆಂಟಾಗಿ ಎನ್ಕ್ವೈರಿ ಆಗಲಿ. ಮತ್ತು ಅದಕ್ಕೆ ಯಾಕಪ್ಪ ನೀನು ಮಾಡೋದಿಲ್ಲ, ಅಲ್ಲ ನಾವು ಬರೋದಿಲ್ಲ, ನಾವು ಇಲ್ಲೇ ಎನ್ಕ್ವೈರಿ ಇವರು ಹಚ್ತೇವೆ ಅಂತ ಹೇಳ್ತೀರಿ. ಇಂಡಿಪೆಂಡೆಂಟ್ ಮಾಡಿಸ್ಬೇಕು. ನಿನಗೆ ಅಷ್ಟೊಂದು ಧೈರ್ಯ ಇದ್ರೆ ನಾ ಏನೂ ಮಾಡಿಲ್ಲ ಮೂಡೋದಾಗ ಅಂದ್ರೆ CBI ಎನ್ಕ್ವೈರಿಗೆ ವಹಿಸ್ಕೊಡ್ಬೇಕಪ್ಪ ನೀನು ಧೈರ್ಯ ಇದ್ರೆ. ಅದಕ್ಕೆ ನಮಗೆಲ್ಲ ನೀನು CBI ಯಾವತ್ತು ವಹಿಸ್ಕೊಟ್ಟಿಲ್ಲಲ್ಲ, ನೀನು ಮಾಡಿದಿ ಅನ್ನೋದು ನಮಗೆ ಕನ್ಫರ್ಮ್ ಆಗ್ಯದ. ಅವರು ಕೂಡ ಬಿಜೆಪಿಯಲ್ಲಿ ಸಾಕಾಗಷ್ಟು ಈ ಹಿಂದೆ ಕುಮಾರಸ್ವಾಮಿ ಅವರು ನೋಡಿರಿ, ಅವರು ನೋಡಿರಿ ಈಗ ಹಗರಣಗಳು ಎಲ್ಲರೂ ಹತ್ತಿ ಹಿಡಿತಾರೆ. ಅವ್ರದ್ದು ಹಾಕಲಿಲ್ಲ, ಯಾರು ಬೇಡತ್ತಾರ ಅವ್ರಿಗೆ? ಬೇಡತ್ತಾರ ಹಾಕತ್ತೆ ಹೇಳ್ರಿ ಅವ್ನು ಮೊದಲು ಸಿದ್ದರಾಮಯ್ಯ, ಆಮೇಲೆ ಅವರು ಹಾಕೋದಿದ್ರೆ. ಆದರೆ ಇದು ಯಾವುದೊಂದು ಇದು ಸರಿಯಲ್ಲ ನೋಡಿರಿ. ಒಟ್ಟಾರೆ ಈ ಸಿದ್ದರಾಮಯ್ಯನವ್ರು ಹೇಳೋದು ಇದು ಯಾವುದೂ ಸರಿಯಲ್ಲ. ಸಿದ್ದರಾಮಯ್ಯನವರು ಅಹಿಂದ ಉಪಯೋಗ ಮಾಡಿಕೊಳ್ಳೋದು ರಾಜಕಾರಣಕ್ಕೆ ಇದು ಸೂಕ್ತವಾದಂಥ ಕೆಲಸ ಅಲ್ಲ. ಇವರು ಹಿಂದೆ ರಾಮಕೃಷ್ಣ ಹೆಗಡೆ ಇವರು ದೇವೇಗೌಡರ ಗಡಿಯಲ್ಲಿ ಬೆಳೆದವರು ಇವರು. ನಾನು ಅವಾಗ ಕೂಡ ಅವ್ರ ಜೊತೆ ಇದ್ದೆ. ಆದರೆ ಅವರು ತೆರೆದ ಬುಕ್ಕಿನಂಗಿದ್ರು ಮೊದಲ. ಈಗ ಬುಕ್ಕ ಯಾವುದೋ ಕಾರಣಕ್ಕಾಗಿ ತಿರಿ ಒಗೆದಾರ. ತೆರೆದ ಬುಕ್ ಆಗಿಲ್ಲ ಈಗ, ಅದಕ್ಕೆಲ್ಲ ಮಸಿ ಹತ್ತಿಬಿಟ್ಟಲ್ಲ. ಆ ರೀತಿ ಆಗಿದೆ. ಎಸ್ ಡೆಫಿನೆಟ್ಲಿ ಆ ಅನಿವಾರ್ಯತೆ ಕಾಡಿದೆ ಅನ್ನೋ ಕಾರಣಕ್ಕೆ ಅದು ಉಳಿದಿಲ್ಲ. ಈಗ ಮೊದಲಿನ ಸಿದ್ದರಾಮಯ್ಯನವರು ಇಲ್ಲ ಈಗ ಇವರು ಬೇರೆ ಆಗ್ಯಾರ ಈಗ ಮುಖ್ಯಮಂತ್ರಿ ಆದಮೇಲೆ. ಇಷ್ಟೇ ನಾ ಹೇಳೋದು. ಈಗ ಖರ್ಗೆ ಅವರ ಮಗಂದು ಕೂಡ ಇದನ್ನು ಎತ್ತಿದ್ದಾರೆ. ಈ ಖರ್ಗೆ ಅವರ ಮಗಂದು ಪ್ರಕರಣನೂ ಕೂಡ ಈಗ ಮತ್ತೆ BJP ಅವರು ಇದು ಮಾಡ್ತಾರೆ ಅಲ್ರಿ. ನೋಡಿ ಈಗ ನೋಡಿರಿ ಇದು ನೀವು ಶುರು ಮಾಡಿದವ್ರು ಯಾರಪ್ಪ? ಕಾಂಗ್ರೆಸ್ನವ್ರು ತಾನೇ ಶುರು ಮಾಡಿದವರು. ಮತ್ತು ಇವ್ರೇನು ಕೈ ಕಟ್ಕೊಂಡು ಸುಮ್ಮ ಕುಂದ್ರಬೇಕಾ BJP ಅವರು? ನೀವೇನು ಮಾಡಿರಿ ನಾವು ತೆಗಿತೇವತ್ತಾರ, ನಾವೇನು ಮಾಡಿದ್ವಿ ಅವರು ತೆಗಿತೇವತ್ತ. ಇದು ಸರಿ ಅಲ್ಲ ರೀ. ಉಗುರ್ತಾರೆ ಆಕ್ರೋಶಿದ ಜನ. ಆಮೇಲೆ ಮಳೆ ಆಗ್ಯದ ಅಂಥೇಳಿ ಜನ ಸಮಾಧಾನದಿಂದ ಅದಾರ. ಈ ಮಳೆ ಆಗಿದ್ರೆ ಹೆಗ್ಗಡ ತೊಗೊಂಡು ಎಲ್ಲರಿಗೂ ಹೊಡಿತಿದ್ರು. ನಮಗೂ ಹೊಡಿತಿದ್ರು, ಅವ್ರಿಗೂ ಹೊಡಿತಿದ್ರು. ಆ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಿತ್ತು. ಅದನ್ನೆಲ್ಲ ಬಿಟ್ಟು ರಾಜಕಾರಣ ಮಾಡ್ಕೊತ ಹೋಗೋದು ಬಿಟ್ಟು ಜಾತಿ ಉಪಯೋಗ ಮಾಡ್ತೀನಿ ಅದು ಮಾಡ್ತಾರೆ. ಇದು ಭಾಳ ಸಮಂಜಸವಾದ ಅಲ್ಲ. ಪ್ರಮುಖವಾಗಿ ಈಗ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಗೆ ಕುರಿತಾಗಿ ಒಂದು ತೀರ್ಪನ್ನು ನೀಡಿದೆ. ಇದ್ರ ಬಗ್ಗೆ ಏನು ತೀರ್ಪು ನೀಡ್ಯದಲ್ರಿ? ಅದು ಸುಪ್ರೀಂ ಕೋರ್ಟ್ ನಾನು ನೀಡ್ದೆ, ಏನು ಸರ್ಕಾರ ನೀಡೋದು? ಯಾವುದೂ ಇಲ್ಲ. ಮತ್ತು ನಾನು ಹೇಳಿನಲ್ಲ, ಡೆಲ್ಲಿನಲ್ಲಿ ಹೇಳಿನಿ. ಸುಪ್ರೀಂ ಕೋರ್ಟ್ ಏನು ಸ್ವಾಗತ ತಗೊಂಡದೆ ಈ ಕ್ಯಾಟಗರೈಸೇಷನ್ ಸಲುವಾಗಿ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿನಿ. ಈಗೂ ಸ್ವಾಗತ ಮಾಡ್ತೀನಿ, ನಿರಂತರ ಸ್ವಾಗತ ಮಾಡ್ತೀನಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।